ಇದೊಂದು ವಿಚಾರಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ. ಇಲ್ಲಿ ತನಕ ಲ್ಯಾಂಡ್ ಡಿಸ್ಪ್ಯೂಟ್ ಅಂದ್ಕೊಂಡು ಸುಮ್ಮನಾದ್ವಿ. ಅಂದರೆ ಇವ್ರದ್ದು ಅಣ್ಣ ತಮ್ಮಂದ್ರ ಜಗಳ ಇದೆ. ನಿಮ್ಮನ್ನ ಮನೆ ಖಾಲಿ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹುನ್ನಾರ ಮಾಡಿದ್ರು. ಅದೇನೋ ನಿಮ್ಮ ಮನೆ ಮೇಲೆ ನಿಮ್ಮ ಹೆಂಡತಿ ಹೆಸರಿನ ಹೆಣ್ಮಗಳನ್ನೇ ಕರ್ಕೊಬಂದು ಬಾಡಿಗೆ ಇಟ್ರಲ್ಲ, ಯಾರದು? ನೀವ್ ಯಾಕ್ರಿ ಬಾಡಿಗೆ ಕೊಟ್ರಿ? ಅದೇ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂದಾಗ ಆಕ್ಚುಲಿ ನಮಗೆ ಪ್ಲಾನ್ ನಡೆದಿರೋದೇ ಗೊತ್ತಿಲ್ಲ. ಯಾವಾಗ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಯಾವಾಗ ನಮ್ಮ ಹೆಂಗಸರ ಹೆಸರಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡಿ ಪೋಟ್ರಿ ನಡೆಸ್ತಾ ಇದ್ರು. ಪೋಟ್ರಿ ನಡೆಸಿದಾಗ ಜನ ನಮ್ಮ ಹೆಂಗಸರನ್ನ ನೋಡೋ ದೃಷ್ಟಿ ಬೇರೆ ಥರ ಇತ್ತು. ಆವಾಗ ನಮಗೆ ಅನುಮಾನ ಬಂತು. ನಿಮ್ಮ ಮನೆ ಮೇಲೆ ಇನ್ನೊಬ್ಬ ಹೆಣ್ಮಗಳು ಬಂದು ಬಾಡಿಗೆ ಇರೋಕ್ಕೂ ನಿಮ್ಮನೆ ಅಥವಾ ನಿಮ್ಮ ಹೆಂಡತಿಯನ್ನ ಬೇರೆಯವರು ಬೇರೆ ಕಣ್ಣಿನಿಂದ ನೋಡೋಕ್ಕೂ ಏನ್ ವ್ಯತ್ಯಾಸ? ಮೇಡಮ್ ಅದು ಹೇಳ್ತೀನಿ. ಅವ್ರ ಹೆಸರು ನಮ್ಮ ಮನೆ ಮೇಲೆ ಬಂದಿದ್ರಲ್ಲ, ಆ ಬಾಡಿಗೆ ಮನೆ ಹೆಣ್ಮಗಳ ಹೆಸರು ಪುಷ್ಪಾನೇ, ನಮ್ಮ ಮನೆಯವ್ರ ಹೆಸರು ಪುಷ್ಪಾನೇ. ಸರಿ, ಅವರು ಆಕ್ಚುಲಿ ಆ ಪುಷ್ಪ ಅಂತ ಬಾಡಿಗೆ ಬಂದಿದ್ರಲ್ಲ, ಅವ್ರಿಗೆ ಗಂಡ ಇರಲಿಲ್ಲ. ಅವ್ರ ಮನೆಗೆ ಇನ್ನೊಬ್ಬರು, ಅವ್ರ ಹೆಸರೇನೋ ಇದೆ, ಶ್ರೀರಾಮ್ ಅಂತ ಇದೆ, ಅವರು ಅವ್ರ ಜೊತೆಯಲ್ಲೇ ಬಂದಿರ್ತಿದ್ರು. ಅವ್ರ ಮನೆಗೆ ಪ್ರೇಯರ್ ಅಂತ ಹೇಳೋ ನೆಪದಲ್ಲಿ ತುಂಬಾ ಜನ ದಿನ ಬಂದು ಹೋಗೋದು ಬಂದು ಹೋಗೋದು ನಡೀತಿತ್ತು ಮೇಡಮ್. ಇದು ಯಾವ ಥರ ಪೋಟ್ರಿ ಆಗ್ಬಿಡ್ತಂತ ಹೇಳಿದ್ರೆ, ನಮ್ಮ ಊರಲ್ಲಿಲ್ಲ ಹೆಂಗೆ ಹಬ್ಬಿಸ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಪುಷ್ಪ ಸರಿ ಇಲ್ಲ, ಪುಷ್ಪ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಥರ ಬಿಂಬಿಸ್ಬಿಟ್ಟಿದ್ರು ಮೇಡಮ್. ನೀವಿದ್ದೀರಲ್ಲ, ಅದು ಸ್ವಂತ ಮನೆನಾ? ಹೌದು ಮೇಡಮ್, ಸ್ವಂತ ಮನೆ. ಬಾಡಿಗೆಗೆ ಯಾರೋ ಬಂದಿದಾರಲ್ಲ, ಆ ಬಾಡಿಗೆ ಕೊಟ್ಟಿರೋದು ನೀವೇ. ಇಂಥದ್ದೇನೋ ಪ್ಲಾನ್ ಮಾಡ್ತಾ ಇದಾರೆ, ಯಾವ್ದೋ ಒಬ್ಬ ಹೆಣ್ಮಗಳನ್ನ ಕರ್ಕೊಬಂದು, ಅದು ಪುಷ್ಪ ಅನ್ನೋ ಹೆಸರು ತಂದಿರೋದು ಪ್ರೀ ಪ್ಲಾನ್ಡ್? ಹೌದು ಮೇಡಮ್. ಅದ್ ನಿಮಗೆ ಗೊತ್ತಾಗಿ ಯಾಕೆ ಮನೆ ಖಾಲಿ ಮಾಡಿಸ್ಲಿಲ್ವಾ ನೀವು? ಗೊತ್ತಾದ್ಮೇಲೆ ಖಾಲಿ ಮಾಡಿಸ್ಬೇಕು. ಓಕೆ, ಅಷ್ಟೊತ್ತಿಗೆ ಆಲ್ರೆಡಿ ಆಮೇಲೆ ಏನಾಯ್ತು? ಆಮೇಲೆ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್, ಅಂದರೆ ಗಂಡಸರು ನೋಡೋ ರೀತಿಯಲ್ಲಿ ನನಗೆ ಮುಜುಗರ ಆಗಕ್ಕೆ ಸ್ಟಾರ್ಟ್ ಆಗಿ ನಾನು ಇವ್ರ ಹತ್ರ ಬಂದು ಹೇಳಿದೆ. ಗಂಡಸರು ನೋಡೋ ರೀತಿಯಲ್ಲಿ ಅಂದ್ರೆ ನೀವು ಮನೆಯಿಂದ ಹೊರಗೆ ಹೋದಾಗ? ಹೌದು. ಯಾರು ನಿಮ್ಮ ಅಕ್ಕಪಕ್ಕದ ಮನೆಯವರ ಅಥವಾ ಬೇರೆಯವರ? ನಮ್ಮ ಅಕ್ಕಪಕ್ಕದವರು, ಜನಗಳು, ಊರಿನ ಜನಗಳು. ಅವ್ರಿಗೆ ಸತ್ಯ ಗೊತ್ತಿದೆಯೋ ಗೊತ್ತಿರಲಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಆಚೆ ಅಂಗಡಿಗೆ ಹೋದಾಗ ನಡ್ಕೊಂಡು, ನಾನು ಟ್ಯೂಷನ್ ತಗೊಳ್ತಿದ್ದೆ ಕಾರ್ಲಲ್ಲಿ, ಅಲ್ಲಿಗೆ ಹೋದಾಗ, ನಾವು ಕಾರಿಂದ ಆಚೆ ಇಳಿದಾಗ, ಚರ್ಚ್ಗೆ ಹೋದಾಗ ನನ್ನನ್ನು ನೋಡೋ ರೀತಿಯಲ್ಲಿ ನನಗೆ ಅನಿಸ್ತಿತ್ತು, ಇವ್ರು ನನ್ನನ್ನು ಬೇರೆ ರೀತಿಯಲ್ಲಿ ನಾರ್ಮಲ್ ಆಗಿ ಎಲ್ಲರಿಗೂ ನಾರ್ಮಲ್ ಆಗಿ ಹೀಗೆ ನೋಡ್ತಾರೆ, ಬಟ್ ಅವ್ರು ನೋಡೋ ರೀತಿ ಆಮೇಲೆ ಒಳ್ಳೆ ದೃಷ್ಟಿಯಲ್ಲಿ ನೋಡೋದು, ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ನನಗೆ ಅರ್ಥ ಆಗಿ ನನಗೆ ತುಂಬಾ ಬೇಜಾರಾಯಿತು. ನನಗೆ ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಇವ್ರ ಹತ್ರ ಬಂದು ಹತ್ಕೊಂಡು ಹೇಳಿ, ನಾನು ಒಂದು ನೈಟು ನನ್ನಿಂದ ನನ್ನ ಫ್ಯಾಮಿಲಿಗೆ ತೊಂದರೆ ಆಗ್ತಿದೆಯಲ್ಲ ಅಂತ ಸೂಸೈಡ್ ಅಟೆಂಪ್ಟ್ಗೂ ಹೋಗಿ ನಾನು ಲೆಟ್ರೆಲ್ಲ ಬರೆದಿಟ್ಬಿಟ್ಟು ಇವ್ರಿಗೆ ಹೇಳಿದೆ. ನಾನು ಕತ್ತಿ ತೊಗೊಂಡು ಕುಯ್ಕೊಳ್ಳೋ ಲೆವೆಲ್ಗೆ ಹೋದಾಗ ಇವರು ಹೇಗೋ ಎದ್ದು ಬಂದ್ಬಿಟ್ಟು ನೋಡಿಬಿಟ್ಟು ನನಗೆ ಬೈದರು. ಯಾಕೆ, ಏನಾಯಿತು, ಕರೆಕ್ಟಾಗಿ ಹೇಳು, ಏನು ನಡೀತಿದೆ, ಏನಕ್ಕೆ ಈ ಥರ ಮಾಡ್ತಿದ್ಯಾ ನೀನು, ಏನಕ್ಕೆ ಕತ್ತಿಯೆಲ್ಲ ಎತ್ಕೊಂಡ್ಬಂದು ಲೆಟ್ರೆಲ್ಲ ಬರೆದಿದ್ಯಾ ಅಂತ. ಆಗ ನಾನು ಹೇಳಿದೆ, ಈಗ ನಾನು ಈ ಥರ ಆಚೆ ಹೋದಾಗ ನನಗೆ ಗೊತ್ತಾಗ್ತಿದೆ, ಗಂಡಸರು ನನ್ನನ್ನು ನೋಡ್ತಿರೋ ದೃಷ್ಟಿ ಬೇರೆ ಥರ ಇದೆ, ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹೇಗೆ ಹೇಳಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ. ಆವಾಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈಗ ನಮ್ಮ ಮನೆಗೆ ಏನು ಪುಷ್ಪ ಅನ್ನೋರು ಬಾಡಿಗೆಗೆ ಬಂದಿದ್ದಾರೆ, ಅವ್ರ ಹೆಸರು ಪುಷ್ಪ. ನಮಗದು ಹೇಗೆ ಗೊತ್ತಾಯಿತು ಅಂದರೆ, ನಾವು ಅವ್ರಿಗೆ ಮನೆಗೆ ಅಗ್ರಿಮೆಂಟ್ ಮಾಡಿಸಿದ್ವಿ ಮೇಡಮ್. ಅವರು ನನಗೆ ಅಣ್ಣ ತಂಗಿ ಅಂತ ಅಂದ್ಕೊಂಡು ಶ್ರೀರಾಮ್ ಮತ್ತು ಪುಷ್ಪ ಅನ್ನೋರು ಅಣ್ಣ ತಂಗಿ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದು. ನಾವು ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ತಗೊಳ್ತೀವಲ್ಲ, ಆ ಆಧಾರ್ ಕಾರ್ಡಲ್ಲಿ ನಾನು ಕೂಲಂಕುಷವಾಗಿ ಚೆಕ್ ಮಾಡಿದಾಗ ನನಗೆ ಡೌಟ್ ಬಂದು ಚೆಕ್ ಮಾಡಿದಾಗ ಅವರಿಬ್ಬರ ತಂದೆ ಹೆಸರು ಬೇರೆ ಇತ್ತು. ಅದರಲ್ಲಿ ನನಗೆ ಗೊತ್ತಾಯಿತು, ಇವರಿಬ್ಬರು ಅಣ್ಣ ತಂಗಿ ಅಲ್ಲ, ಇವರಿಬ್ಬರ ಮಧ್ಯೆ ಬೇರೆ ಏನೋ ಸಂಬಂಧ ಇದೆ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿ. ಅಷ್ಟೆಲ್ಲ ಅನ್ಸಿನೂ ನೀವು ಹೆಂಗ್ರಿ ಮನೆಯಲ್ಲಿ ಬಾಡಿಗೆ ಇಟ್ಕೊಂಡ್ರಿ? ಅಷ್ಟೊತ್ತಿಗೆ ಕಳ್ಸಿದ್ರಿ ಅಷ್ಟೊತ್ತಿಗೆ? ನಮ್ಗೆ ಡೌಟ್ ಬಂದಾದ್ಮೇಲೆ ಕಳ್ಸಿದ್ವಿ ನಾವು, ಹೋಗಿ ಅವ್ರ ಹತ್ರ ಬೈದು ಅಣ್ಣ ತಂಗಿ ಅಲ್ಲ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಯಾರಿಗ್ ಗೊತ್ತು ಮೇಡಮ್, ಪುಷ್ಪ ಅಂತ ಬಂದ ತಕ್ಷಣ ನಮ್ಗೆ ಈ ತರ ಎಲ್ಲ ಸರಿ. ಕೆಟ್ಟ ದೃಷ್ಟಿಯಿಂದ ನೋಡೋದು ಮಾತ್ರನಾ ಅಥವಾ ಬೇರೆ ಏನಾದ್ರು ಬಿಹೇವಿಯರ್? ಹೌದು, ಆ ಪಾರ್ಟ್ನ ಟಚ್ ನಾನು ಬಂದ ತಕ್ಷಣ ಅಲ್ಲಿ ಕೈ ಇಟ್ಕೊಳ್ಳೋದು, ನಗೋದು, ಒಂಥರ ಮುಖ ಮಾಡೋದು, ನನ್ಗೆ ಹೇಳಕ್ಕೂ ತುಂಬಾ ಬೇಜಾರಾಗುತ್ತೆ. ಇಲ್ಲ ನೀವು ಅನುಭವಿಸಿದಿರಿ ಅಂದಾಗ ಯಾರ ಹಲ್ಕಟ್ ಕೆಲಸ ಮಾಡಿದಾರೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಮೇಡಮ್. ನಿಮ್ಮ ಹೆಸರು ಪುಷ್ಪ ಅವರು, ಏನು ತಪ್ಪಿಲ್ಲ. ಯಾರೋ ಒಬ್ಬ ಮಾಡಿರೋ ಕೆಲಸನ ಇದು ಅಥವಾ ನಿಮ್ಮ ಏರಿಯಾದಲ್ಲಿರೋ ಗಂಡಸರೆಲ್ಲರೂ ಹೀಗೆ ಆಡ್ತಾರೆ? ಏರಿಯಾದಲ್ಲಿರೋ ಗಂಡಸರೆಲ್ಲರೂ ಮೇಡಮ್ ತುಂಬಾ ಜನ ನನಗೆ ಗೊತ್ತು. ನಮ್ಮೂರಲ್ಲಿ ಯಾರ್ಯಾರಿದ್ದಾರೆ, ಯಾರಿಲ್ಲ, ಹೊರಗೆಯಿಂದ ಯಾರು ಬರ್ತಿದ್ದಾರೆ, ನಮ್ಮೂರವ್ರು ಯಾರು ನನಗೆ ಗೊತ್ತಾಗಲ್ಲ. 10 ವರ್ಷ ಆಯ್ತು ಮೇಡಮ್ ಮದುವೆ ಆಗಿ. ನಿಮಗಾಗುತ್ತೆ ಅವ್ರಗಳ ಹೆಸರು ಹೇಳಕ್ಕೆ? ಹೆಸರು ಬರಲ್ಲ ಮೇಡಮ್. ನಾನು ಅಷ್ಟು ಆಚೆ ಹೋಗೋವಳಲ್ಲ. ಫ್ಯಾಮಿಲಿ, ಚರ್ಚು, ಮನೆ ಜೊತೆಲಿ ಗಂಡನ ಜೊತೆ ಕಾರಲ್ಲಿ ಬಿಟ್ರೆ ಆಚೆ ಕೂಡ ಓಡಾಡೋದು ಕಮ್ಮಿನೇ ಮೇಡಮ್. ನನಗೆ ಹೆಸರುಗಳು ಗೊತ್ತಿಲ್ಲ, ಕೆಲವರ ಹೆಸರು ಪಬ್ಲಿಕ್ ಅಲ್ಲಿ ಹಾಡ ಹಗಲೇ ಒಬ್ಬ ಹೆಣ್ಮಗಳು ಹೊರಗೆ ಬರ್ತಾ ಇದ್ದಾಳೆ, ಅದು ಕೂಡ ಅದೇ ಏರಿಯಾದ ಹೆಣ್ಮಗಳು, ಅಲ್ಲೇ ಸ್ವಂತ ಮನೆ ಮಾಡ್ಕೊಂಡಿರೋಳು ಅಂದಾಗ ಇನ್ನೊಬ್ಬ ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಒಂದು
ಪ್ರೈವೇಟ್ ಪಾರ್ಟ್ ಗಳನ್ನ ಮುಟ್ಕೊಂಡು ಅಸಭ್ಯವಾಗಿ ವರ್ತಿಸ್ತಾನೆ ಅಂದ್ರೆ ಅಕ್ಕಪಕ್ಕದವ್ರು ಏನ್ರಿ ಮಾಡ್ತಾ ಇದ್ರು ಅವಾಗ? ಅಕ್ಕಪಕ್ಕದವರೇ ಮಾಡ್ತಿದ್ದಾರೆ ಮೇಡಮ್, ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಮಾಡಿಸ್ತಾ ಇದ್ದೆ, ಫಸ್ಟ್ ಸ್ಟಾರ್ಟ್ ಮಾಡಿಸಿದೆ ಅವ್ರ ಕೈಯಲ್ಲಿ. ಹೋಗಿ ಮಾತಾಡಿದ್ದೀನಿ ಅಕ್ಕಪಕ್ಕದವ್ರ ಹತ್ರ, ನಿಧಾನಕ್ಕೆ ಮಾತಾಡಿ, ನೋಡಿ ನೀವೆಲ್ಲ ಮಾಡ್ತಿರೋ ಸರಿ ಇಲ್ಲ, ಸತ್ಯ ಇದೆ ಅಂತ ಹೇಳಕ್ ಟ್ರೈ ಕೂಡ ಮಾಡಿದ್ದೀನಿ. ಬಟ್ ಅದನ್ನ ಒಪ್ಕೊಳಕ್ ಯಾರು ರೆಡಿ. ಏನಂತ ಇದ್ರು? ನೀನ್ ಸುಳ್ಳು ಹೇಳ್ತಾ ಇದೀಯಾ, ನೀನ್ ಇಲ್ಲಸಲ್ಲದ ಹೇಳ್ತಾ ಇದೀಯಾ, ನೀವು ನಾನು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಅಂಡ್ ತುಂಬಾ ಒಳ್ಳೆಯವಳು ಅಂತ ಬೇರೆಯವ್ರಿಗೆ ಒಪ್ಸಕ್ ಯಾಕೆ ಹೋಗಿದ್ರಿ ನೀವು? ನಮ್ಗೆ ನಿಮ್ಮನ್ನ ಒಪ್ಕೋಬೇಕಾಗಿರೋದು ನಿಮ್ಮ ಯಜಮಾನ. ನಿಜ, ನಿಮ್ಮ ಯಜಮಾನ್ರೆ ನೀವು ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ಅದನ್ನ ತಪ್ಪಿಸಿದ್ದಾರೆ. ಹೌದು, ಅಲ್ಟಿಮೇಟ್ ಆಗಿ ನೀವು ಆನ್ಸರ್ಬಲ್ ನಿಮ್ಮ ಯಜಮಾನ್ರಿಗೆ. ಖಂಡಿತವಾಗಿ ನೀವೇ ಎಲ್ರಿಗೂ ಹೋಗಿ ಹಾಗಲ್ಲ ಹೀಗೆ ಅಂತ ಒಪ್ಸಕ್ ಹೋದ್ರಿ? ಅಂತ ಸಿಚುವೇಶನ್ ಏನ್ ಬಂದಿತ್ತು? ಅಂದ್ರೆ ನೋಡಿ ಅದು ದಿನೇ ದಿನೇ ಜಾಸ್ತಿ ಆಗೋಯ್ತು ಮೇಡಮ್. ನೀವು ಸಪೋರ್ಟಿಗೆ ಹೋಗ್ಲಿಲ್ವಾ ಸರ್ ಅವಾಗ? ಹಾ, ಸಪೋರ್ಟಿಗೆ ಬಂದ್ರು ಮೇಡಮ್. ಆಕ್ಚುಲಿ ಸಪೋರ್ಟಿಗೆ ಬಂದಿದ್ದು ಇವ್ರ ಮಾತ್ರನೇ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ನಿನ್ನ ಕೆಟ್ಟದಾಗಿ ತಿಳಿಲಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗೆ ಹೋಗಿ ನಾನು ಹಂಗಲ್ಲ ಹಿಂಗೆ ನೀವೇನೋ ಹೇಳ್ಬೇಕಾದ್ರೆ ನಿಮ್ಮ ಯಜಮಾನ್ರು ನಿಮ್ ಸಪೋರ್ಟ್ ಬಂದ್ರು, ಅವರೇ ಸಪೋರ್ಟಿಗೆ ಬಂದಿದ್ದು ಮೇಡಮ್, ಇನ್ನು ಯಾರು ಬರ್ಲಿಲ್ಲ. ಅವ್ರು ಬಂದು ಹೇಳಿದ್ರು. ಫಸ್ಟ್ ನಾವು ಹೋಗಿ ನಮ್ಗೆ ಏನ್ ನಡೀತಿದೆ ಅಂತ ಗೊತ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ಅಕ್ಕಪಕ್ಕದವ್ರನ್ನ ಹೇಳಿ ಕನ್ವಿನ್ಸ್ ಮಾಡಕ್ ನೋಡಿದ್ವಿ ಫಸ್ಟು. ಆದರೆ ಅವರು ರೆಸ್ಪಾನ್ಸ್ ಕರೆಕ್ಟ್ ಆಗಿರಲಿಲ್ಲ. ಆಗಲೇ ನಾವು ಕಂಪ್ಲೇಂಟು ಸ್ಟಾರ್ಟ್ ಮಾಡಿದ್ದು. ನಾವು ಇವ್ರು ಹೇಳಿದ್ರು, ಇದು ಈ ಮಾತಾಡಿ ಸರಿ ಮಾಡೋವಂಥದ್ದಲ್ಲ, ಹೇಳಿದ್ರೆ ಅವ್ರು ಕೇಳೋ ಥರ ಇಲ್ಲ, ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಏನು ನಡೀತಿದೆ ಅಂತ. ಒಂದು ಕೆಲಸ ಮಾಡೋಣ, ಪ್ರಾಬ್ಲಮ್ ಮಾಡ್ತಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂತ ಫಸ್ಟ್ ಅವ್ರು ನನ್ನ ಜೊತೆ ನಿಂತ್ಕೊಂಡು ಡಿಸೆಂಬರ್ ಆಲ್ಮೋಸ್ಟ್ ಆ ಕಡೆ ಈ ಕಡೆ 10ನೇ ತಾರೀಕಲ್ಲಿ ವೇಲು, ನಮ್ಮ ಮನೆ ಪಕ್ಕದಲ್ಲಿ ವೇಲು ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ನಾನು ಬರ್ತಾ ಇದ್ದರೆ ಹೋಗ್ತಾ ಇದ್ದರೆ ಆ ಪಂಚೆ, ಅವರು ತಮಿಳ್ನಾಡಿಂದ ಏನೋ ಬಂದಿದ್ದಾರೆ, ಅವರು ತಮಿಳಲ್ಲಿ ಮಾತಾಡ್ತಿರ್ತಾರೆ ಯಾವಾಗಲೂ. ಆ ಪಂಚೆನ ಈಗ ಓಪನ್ ಮಾಡೋದು, ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ ಮೇಡಮ್. ಪಂಚೆ ಈ ಥರ ಓಪನ್ ಮಾಡೋದು. ಅವ್ರು ಎಷ್ಟು ಸಲ ಕೇಳಿದ್ದಾರೆ, ನಾನು ಎಷ್ಟು ಸಲ ನಿಮ್ಮ ಫೋನಲ್ಲಿ ವಿಡಿಯೋ ಈಗಲೂ ಇದೆಯಾ? ಇದೆ ಮೇಡಮ್, ಇದೆಯಾ? ಇದೆ ಮೇಡಮ್. ಓಕೆ, ಸರಿ. ಸೊ ಆವಾಗ ನಾವು ಏನು ಮಾಡ್ತೀವಿ, ಇವ್ರ ಹತ್ರ ಹೋಗಲಿಲ್ಲ, ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋಕೆ ನಾವು ಹೋಗ್ಲಿಲ್ಲ.